ಸೊ ಬಳ್ಳಾರಿ ಜೈಲಿಗೆ ಶಿಫ್ಟ್ಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಹಿರಿಯ ಅಧಿಕಾರಿಗಳು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರಂತೆ. ಸೊ ರಸ್ತೆ ಮಾರ್ಗವಾಗಿ ಬೆಂಗಳೂರಿಂದ ಬಳ್ಳಾರಿಗೆ ದರ್ಶನ ಶಿಫ್ಟ್ ಆಗ್ತಾರೆ. ಸೊ ಪರಪ್ಪನ ಅಗ್ರಹಾರ, ನೈಸ್ ರೋಡ್, ನೆಲಮಂಗಲ, ತುಮಕೂರು ರಸ್ತೆ, ಶಿರಾ, ಹಿರಿಯೂರು, ಚಳ್ಳಕೆರೆ, ಹಾನಗಲ್, ಹಲಕುಂದಿ ಮಾರ್ಗವಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಈಗ ಪೊಲೀಸರು. ಸೊ ದರ್ಶನ್ ಶಿಫ್ಟ್ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. 20 ಸಿಬ್ಬಂದಿಗಳು ಅವ್ರ ಜೊತೆಗೆ ಹೋಗ್ತಾ ಇದ್ದಾರಂತೆ. ಕಾರಣ ಇಷ್ಟೇ, ಆ ಮ್ಯಾಪನ್ನು ನೋಡ್ತಾ ಇದ್ದೀರಾ ನೀವು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟು ಅಲ್ಲಿಂದ ಹೊಸೂರು ಮುಖ್ಯ ರಸ್ತೆಯಿಂದ ಹೋಗಿ ನೈಸ್ ರಸ್ತೆ, ನೆಲಮಂಗಲ ಮಾರ್ಗವಾಗಿ ತುಮಕೂರು ರಸ್ತೆಯಲ್ಲಿ ಹೋಗಿ ಶಿರಾ ತಲುಪಿ, ಅದಾದ ನಂತರ ಹಿರಿಯೂರನ್ನು ತಲುಪಿ ಅಲ್ಲಿಂದ ಚಳ್ಳಕೆರೆಗೆ ಹೋಗಿ ಚಳ್ಳಕೆರೆಯಿಂದ ಮಾರ್ಗವಾಗಿ ಹಾನಗಲ್, ಸೊ ಹಾನಗಲ್ನಿಂದ ನೇರವಾಗಿ ನಿಮಗೆ ಬಳ್ಳಾರಿ ಹಲಕುಂದಿ ದಾಟಿಕೊಂಡು ಬಳ್ಳಾರಿ ಜೈಲನ್ನು ತಲುಪ್ತಾರೆ. ಸೊ ಬಳ್ಳಾರಿಯಲ್ಲಿ ಮಧ್ಯಭಾಗದಲ್ಲೇ, ಸಿಟಿಯ ಮಧ್ಯಭಾಗದಲ್ಲೇ ಈ ಜೈಲಿರೋದು. 16 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬೃಹತ್ ಜೈಲು ಇದು. ಮೊದಲನೆಯ ಜೈಲು ಇದು. 1888ರಲ್ಲಿ ಕಟ್ಟಿರುವಂತಹ ಜೈಲು ಇದಾಗಿದೆ. ಸೊ ಒಟ್ಟು 500 ಕೈದಿಗಳಿರುವಂತಹ ಜಾಗ ಹೊಂದಿರುವಂತಹ ಈ ಜೈಲಿಗೆ ಹೋಗಿ ತಲುಪುವಂಥ ಮಾರ್ಗ ಇದಾಗಿದೆ. ಹಾಗಂದ್ರೆ ಮಾತ್ರ ನಾವು ಮಾರ್ಗ ತೋರಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿ ಅಂತ ಎಲ್ಲ ರೋಡಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬಿಡಿ ಅಭಿಮಾನಿಗಳೆಲ್ಲ. ನಮ್ಮ ದೇವ್ರು ಬಂದರು ಅಂತೇಳಿ ಅಲ್ಲಿ ರೋಡಲ್ಲೆಲ್ಲ ತೊಳೆದ್ಬಿಟ್ಟು ಹೂ ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆಯೋಕ್ಕೆಲ್ಲ ನಿಂತ್ಕೊಳ್ಳೋಕೆ ಹೋಗ್ಬಿಡಿ. ಅದಿರಾ ಅಂತಂಥವ್ರು ಇದ್ದೀರಾ? ಆ ಜೈಲ್ ಮುಂದೆ ನಿಂತ್ಕೊಂಡವ್ರು ಹೇಳ್ತಾ ಇದ್ರಲ್ಲ, ನಮ್ಮ ದೇವ್ರು ಬರ್ತಾ ಇದ್ರು. ದೇವ್ರು ಬರ್ತಾರೆ, ಅದನ್ನು ಮಾಡಕ್ಕೆ ನಿಲ್ತೀರಾ? ಈ ಮಾರ್ಗ ತೋರಿಸ್ಬಿಟ್ರೆ ಅವ್ರ ಅಭಿಮಾನಿಗಳು ಅದನ್ನು ಮಾಡ್ತಾರೆ. ನೋಡ್ತಾ ಇರಬೇಕಿದ್ರೆ ಸೇಬಿನ ಹಾರನ್ನು ತಂದು ನಿಲ್ಲಿಸ್ತಾರೇನೋ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಬರೀಷ್, ಅವಾಗಲೇ ಅರ್ಧಕ್ಕೆ ನಿಲ್ಲಿಸಿದ್ದೆ ನಾನು. ಈಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಪರಪ್ಪನ ಅಗ್ರಹಾರದ ಒಳಗಡೆಗೆ? ಅರುಣ್, ಈಗಾಗಲೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು. ಆ ಸಭೆಯಲ್ಲಿ ಯಾವ ರೂಟ್ನಲ್ಲಿ ಹೋಗಬೇಕು ಮತ್ತು ಎಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆನೂ ಸಹ ಈಗ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ, ಈಗಾಗಲೇ ಸಿಬ್ಬಂದಿ 20 ಜನರ ಜೊತೆ ಹೋಗಬೇಕು ಅಂತೇಳಿ ಒಂದು ನಿರ್ಧಾರ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಈಗ ಸಂಜೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಒಂದು ಕಡೆಗೆ ಟ್ರಾಫಿಕ್ ಜಾಮ್ ಇರ್ಬೋದು, ಅಥವಾ ಎಲ್ಲಿ ಅವರ ಅಭಿಮಾನಿಗಳು ಎಲ್ಲಿ ತೊಂದರೆ ಮಾಡ್ತಾರೆ, ಈ ಸಂಪೂರ್ಣ ಮಾಹಿತಿಗಳನ್ನು ಈಗ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲೇ ಒಂದು ಸಭೆ ನಡೀತಾ ಇರುವಂಥದ್ದು. ಆ ಸಭೆ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದ ನಂತರ ಎಷ್ಟು ಅಂದರೆ ಭದ್ರತೆ ಹೆಚ್ಚಿಗೆ ಮಾಡ್ಕೋಬೇಕು ಮತ್ತು ಯಾವ ರೂಟಲ್ಲಿ ಹೋಗಬೇಕು ಅನ್ನೋದನ್ನ ರೂಟ್ ಪ್ಲಾನ್ ಸಹ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳು ಸೂಚನೆ ಮೇಲೆ ನಂತರ ಇಲ್ಲಿಂದ ಒಂದು 5 ಗಂಟೆಗೆ ಓಡುವ ಸಾಧ್ಯತೆ ಇರುವಂಥದ್ದು ಅರುಣ್.